ಗಾಯತ್ರಿ ಅವರಿಗೆ ಮದುವೆ ಮಾಡಿಕೊಟ್ಟು ಅವರಲ್ಲಿ 3 ಮಕ್ಕಳು. ಕೊನೆಯವಳಾದಂಥ ರೂಪಶ್ರೀಯನ್ನು ವದ್ದೂರ ಸುರೇಶ್ ಇವರಿಗೆ ಕೊಟ್ಟು ಅವರಲ್ಲಿ 2 ಮಕ್ಕಳು. ಅಣ್ಣ ಶಂಕರಣ್ಣನಿಗೆ ಜ್ಯೋತಿ ಅಕ್ಕ ಸತಿಯಾಗಿ ಒದಗಿ ಬಂದು ಅವರಲ್ಲಿ 2 ಮಕ್ಕಳು. ಆಮೇಲೆ ಗೋಪಾಲಕೃಷ್ಣ ಊರನ್ನು ಬಿಟ್ಟು ಬೆಂಗಳೂರಲ್ಲಿದ್ದರೂ ಕೂಡ ಊರಿನ ಟಚ್ಚನ್ನು ಯಾವುದನ್ನು ಬಿಡದೆ 2 ಮಕ್ಕಳನ್ನು ಪಡೆದು, ಹಾಗೆ ರಾಧಾಕೃಷ್ಣ ಬೆಂಗಳೂರಿನಲ್ಲಿ ಊರಿನಲ್ಲಿ ಇದ್ದಂಥ ಮನುಷ್ಯ ಈಗ ಅಮೆರಿಕದ ಸಿಟಿಸನ್ ಆಗಿದ್ದಾರೆ. 2 ಜನ ಮಕ್ಕಳನ್ನು ಪಡೆದು ತುಂಬು ಸಂಸಾರದಿಂದ ಬಹಳ ಸಂತೋಷದಿಂದ. ಯಾಕೆಂತ ಹೇಳಿದ್ರೆ ಆಮೇಲೆ ಬೆಂಗಳೂರಿಗೆ ಹೋದವರೇ ಊರಿನ ಟಚ್ಚನ್ನು ಬಿಡುವುದು ಈಗ ಇತ್ತೀಚಿನ ದಿನಗಳಲ್ಲಿ ಸಾಮಾನ್ಯವಾಗಿದೆ. ಅಮೆರಿಕದಲ್ಲಿದ್ದರೂ ಕೂಡ ಯಾವುದೇ ಊರಿನ ಬಾಂಧವ್ಯವನ್ನು ತನ್ನ ಸಂಪ್ರದಾಯವನ್ನು ಯಾವುದನ್ನು ಬಿಡದೆ ಇಲ್ಲಿವರೆಗೆ ಬಂದು, ಈಗ ಮೊನ್ನೆಯ ದಿನ ಚಿಕ್ಕಮ್ಮ ಹೇಗೆ ಮುಂದೆ ಜೀವನವನ್ನು ಸೇವಿಸಿದ್ರು ಮುಗಿಸಿದ್ರು ಅಂತ, ಅನಾಯಾಸೇನ ಮರಣಂ ವಿನಾದೈನ್ಯೇನ ಜೀವನ, ಅವರು ಮರಣವನ್ನು ನಾನು ತಿಳಿದ ಮಟ್ಟಿಗೆ ನೋಡುತ್ತಾ ಇದ್ದಾಗ ಯಾವುದೇ ಆಯಾಸವಿಲ್ಲದೆ ತನ್ನ ಜೀವನವನ್ನು ಅಂತ್ಯವನ್ನು ಕಂಡವರು ಚಿಕ್ಕಮ್ಮ. ವಿನಾದೈನ್ಯೇನ ಜೀವನ, ಯಾರಲ್ಲೂ ತನಗಾಗಿ ಸಹಾಯವನ್ನು ಮಾಡದೆ ಅಥವಾ ತಾನು ಇನ್ನೊಬ್ಬರಿಗೆ ಹೊರೆಯಾಗದೆ ಜೀವನವನ್ನು ಕೊನೆಗೊಳಿಸಬೇಕು ಎಂಬಂತ ಉದ್ದೇಶ ಅವರಿಗಿತ್ತೋ ಅಥವಾ ಮನಸ್ಸಿನ ಸಂಕಲ್ಪ ಆ ರೀತಿಯಾಗಿತ್ತೋ, ಅದೇ ರೀತಿಯಾಗಿ ವಿನಾದೈನ್ಯೇನ ಜೀವನ, ಯಾರಲ್ಲೂ ಆಸರೆ ತನ್ನ ಕಷ್ಟದ ಕೊನೆಯ ಕಾಲದಲ್ಲಿ ತಾನು ಯಾರಿಗೂ ಹೊರೆಯಾಗಬಾರದು ಎಂಬಂತ ಒಂದು ಬಹಳವಾದಂಥ ಆಕಾಂಕ್ಷೆಯನ್ನು ಅವರು ಮಾಡಿದ್ರು ಎಂಬ ಹಾಗೆ ನೋಡುತ್ತಾ ಇದ್ದ ಹಾಗೆ ಇಹಲೋಕದ ಯಾತ್ರೆಯನ್ನು ಮುಗಿಸಿದರು ಚಿಕ್ಕಮ್ಮ. ಪುರೋಹಿತರ ಮಾರ್ಗದರ್ಶನದಂತೆ ಅವರ ಜೀವನವನ್ನು ಕೊನೆಗೊಳಿಸಿದಂತಹ ಸಂದರ್ಭದಲ್ಲಿ ಮುಂದೆ ನಡೆಯಬೇಕಾದಂತಹ ಅವೃದ್ಧ ದೈಹಿಕ ಸಂಸ್ಕಾರಗಳು ಹೇಗೆ ಮಾಡಬೇಕು ಎಂಬುದಾಗಿ ಕೇಳಿಕೊಂಡಾಗ ಪರಕಜೆ ಉದಯ ಭಟ್ಟು ನಮ್ಮನ್ನೆಲ್ಲ ಮುನ್ನಡೆಸಿ, ಪ್ರಸ್ತುತವಾಗಿ ಶಂಕರಣ್ಣನಿಗೆ ಹಿರಿಯ ಮಗನಾದರೂ ಕೂಡ ಮಾಡುವಂಥ ಒಂದು ಅನಾನುಕೂಲತೆಯಿಂದಾಗಿ ಮಾಡುವುದಕ್ಕಾಗದೆ ಗೋಪಾಲಕೃಷ್ಣ ಇವರು ಈ ಕಾರ್ಯಕ್ರಮವನ್ನೆಲ್ಲ ಈ ಸಂಸ್ಕಾರಗಳು ಮೊನ್ನೆಯ ದಹನ ಕಾರ್ಯದಿಂದ ಶುರುವಾಗಿ ಪ್ರತಿದಿನ ನಿತ್ಯ ಪಿಂಡ ಅನುಷ್ಠಾನಗಳಿಂದ ಹಿಡಿದು ಮೊನ್ನೆ ದಶಾದಿ ಕಾರ್ಯಕ್ರಮಗಳು, ಉತ್ತರ ಕ್ರಿಯೆ ಎಲ್ಲ ಕಾರ್ಯಕ್ರಮಗಳನ್ನು ಕೂಡ ಬಹಳ ಶ್ರದ್ಧಾ ಭಕ್ತಿಯಿಂದ ನಡೆಸಿಕೊಂಡು ಬಂದಿದ್ದಾರೆ. ನಡೆಸಬೇಕಾದ್ದು ಪೌತ್ರರ ಎಲ್ಲರ ಕರ್ತವ್ಯ. ಆದರೂ ಕೂಡ ಈಗಿನ ಈ ಪ್ರಪಂಚ ಹೇಗಿದೆ ಅಂತ ಹೇಳಿದ್ರೆ, ತಂದೆ ಮಕ್ಕಳನ್ನು ಕೊನೆಯ ಕಾಲದಲ್ಲಿ ನೋಡುವುದಕ್ಕೆ ಕೂಡ ದೂರದ ದೇಶದಲ್ಲಿ ಬಾರದೇ ಇರುವಂತಹ ಪರಿಸ್ಥಿತಿ ಬಂದೊದಗಿದೆ. ಹಾಗೆಂದು ಇಂದಿನ ಈ ಒಂದು ಕಾಲಘಟ್ಟದಲ್ಲಿ ಈ ಮನೆಯ 3 ಜನ ಮಕ್ಕಳು ಹಾಗೂ 3 ಜನ ಹೆಣ್ಣು ಮಕ್ಕಳು ಬಹಳಷ್ಟು ನಿಷ್ಠೆಯಿಂದ ಶ್ರದ್ಧಾ ಭಕ್ತಿಯಿಂದ ಇವರ ಉತ್ತರ ಕ್ರಿಯಾದಿ ಎಲ್ಲ ಕಾರ್ಯಕ್ರಮಗಳನ್ನು ಕೂಡ ಬಂಧು ಮಿತ್ರರನ್ನು ಆತ್ಮೀಯರನ್ನು ಕರೆಸಿ, ಹಾಗೆ ಪುರೋಹಿತರಿಂದ ಬಹಳಷ್ಟು ಉತ್ತಮವಾದಂತಹ ಶ್ರೇಷ್ಠ ರೀತಿಯಲ್ಲಿ ಇವರ ಸಂಸ್ಕಾರಾದಿ ಕರ್ಮಗಳನ್ನೆಲ್ಲ ಮಾಡಿದ್ದಾರೆ. ಹಾಗೆ ಇನ್ನು ಮುಂದೆ ನಡೆಯುವಂತಹ ಕಾರ್ಯಕ್ರಮಗಳು ಏನಿದೆ, ಮಾಸದ ಶ್ರಾದ್ದಗಳಿರ್ಬೋದು, ಹಾಗೆ 1 ವರ್ಷ ಕಳೆದ ವರ್ಷಾಂತ ಇರ್ಬೋದು, ಇದೆಲ್ಲವೂ ಈ ಜೀವಕ್ಕೆ ಮೋಕ್ಷವನ್ನು ತಲುಪಿಸಬೇಕು ಅಂತಾದರೆ ತಿಳಿದವರು ಹೇಳ್ತಾರೆ 1 ವರ್ಷದ ಕಾಲ ನಡೆಸಿಕೊಂಡು ಬಂದರೆ ಆಮೇಲೆ ವೈತರಣಿ ನದಿಯನ್ನು ಆಮೇಲೆ ಆತ್ಮ ಮುಂದುವರೆದು ಆಮೇಲೆ ಮೋಕ್ಷವನ್ನು ಸಿಗುವುದಕ್ಕೆ ಸಾಧ್ಯ ಎಂಬುದಾಗಿ ಈ 9-10 ದಿನದಲ್ಲಿ ನಡೆಸಿದಂಥ ಈ ಎಲ್ಲ ಕರ್ಮಾನುಷ್ಠಾನಗಳನ್ನು ಕೂಡ ಇನ್ನು ಮುಂದೆ ಕೂಡ ಇದೇ ರೀತಿಯಲ್ಲಿ ಬಹಳಷ್ಟು ಶ್ರದ್ಧೆಯಿಂದ ಭಕ್ತಿಯಿಂದ ಇವರು ಮಾಡಿ ತೀರಿ ಹೋದಂತಹ ಚಿಕ್ಕಮ್ಮನ ಆತ್ಮಕ್ಕೆ ಮೋಕ್ಷವನ್ನು ಪ್ರಾಪ್ತಿಯಾಗುವ ಹಾಗೆ ಮಾಡಬೇಕಾದ್ದು ಪುತ್ರರಾದಂಥ ಇವರ ಧರ್ಮ, ಹಾಗೆ ಅವರು ಮಾಡಬೇಕಾದಂತಹ ಕರ್ಮಗಳು, ಇದೆಲ್ಲವನ್ನು ಖಂಡಿತವಾಗಿಯೂ ಮಾಡ್ತಾರೆ. ಹಾಗೆ ಗತಿಸಿ ಹೋದಂತಹ ಚಿಕ್ಕಮ್ಮನ ಆತ್ಮಕ್ಕೆ ಹಾಗೂ ಅವರಿಂದ ಮುಂದೆ ಗತಿಸಿದಂತಹ ಚಿಕ್ಕಪ್ಪ ತಿರುಮಲೇಶ್ವರ ಭಟ್ರು ಅವರ ಆತ್ಮಕ್ಕೆ ಸದ್ಗತಿಯನ್ನು ನಾವು ಕೋರಬೇಕು. ಯಾಕಿದನ್ನು ಈ ಮಾತನ್ನು ಹೇಳುತ್ತೇನೆ ಅಂತ ಹೇಳಿದ್ರೆ, ಮುಂದಿನ ದಿನಗಳಲ್ಲಿ ಈಗ ಒಂದು ವೇಳೆ ಈಗಿನ ಪ್ರಪಂಚ ಅದೇ ರೀತಿಯಾಗಿದೆ, ನಾವೇನಾದರೂ ಮಾಡಿದ್ರೆ ನೆಕ್ಸ್ಟ್ ಜನರೇಷನ್ನು ನಮ್ಮ ಸಂಸ್ಕಾರಗಳನ್ನು ಮಾಡುವುದಕ್ಕೆ ಕೂಡ ಮಕ್ಕಳು ಬರ್ತಾರೆ ಅಂತ ಹೇಳೋದು ಖಂಡಿತವಾಗಿಯೂ ಈ ಒಂದು ಕಾಲಘಟ್ಟದಲ್ಲಿ ಈಗ ನಾವು 50-60 ವರ್ಷದವರು ಏನಿದ್ದೇವೆ ನಮಗೆ ಮಾತ್ರ ಇದು ಸಿಗಬಹುದು. ಮುಂದಿನ ಜೀವನದಲ್ಲಿ ನಾವು ಇದನ್ನು ಕಾಣುವುದಕ್ಕೆ ಖಂಡಿತವಾಗಿಯೂ ಕ್ಲಿಷ್ಟಕರ ಆಗುವಂಥ ಸಮಸ್ಯೆ ಖಂಡಿತವಾಗಿಯೂ ಭಾರತ ದೇಶದಲ್ಲಿ ಕೂಡ ಇದೆ. ಇದನ್ನು ನಮ್ಮ ಮಕ್ಕಳಿಗೆ ನಾವು ಅದನ್ನು ಬೋಧಿಸಬೇಕು. ನಮ್ಮ ತಂದೆ ತಾಯಿಗಳ ನಮ್ಮ ದುಃಖದಲ್ಲಿ ಅವರು ಕೂಡ ಭಾಗಿಯಾಗಬೇಕು. ಹಾಗೆ ಶ್ರಾದ್ದಾದಿ ಕರ್ಮಗಳನ್ನು ಮಾಡುವಾಗ ಶ್ರದ್ಧೆಯಿಂದ ಮಾಡಬೇಕು. ಅವರೆಲ್ಲರೂ ನಮ್ಮ ದುಃಖದಲ್ಲಿ ನಮ್ಮ ಮಕ್ಕಳು ಕೂಡ ಪಾಲುದಾರರಾಗಬೇಕು.
ಹೀಗೆ ಮಾಡಿದರೆ ಮಾತ್ರ ಮುಂದಿನ ಗತಿಸುವಂತಹ ಆತ್ಮಕ್ಕೆ ಮೋಕ್ಷ ದೊರಕುವುದಕ್ಕೆ ಸಾಧ್ಯ ಇದೆ ಎಂಬುದಾಗಿ ಈಗಿನ ಮಕ್ಕಳಿಗೆ ನಾನು ಹೇಳ್ತಾ ಇರೋದು. ಸಂಸ್ಕಾರಾದಿ ಕರ್ಮಗಳು ನಡೆಯುತ್ತಿರುವಾಗ ನಾವು ನಮ್ಮ ಪಾಡಿಗೆ ಜಾಲಿಯಾಗಿದ್ದುಕೊಂಡು, ನಾನು ಈ ಮನೆಯ ಮಕ್ಕಳಿಗೆ ಹೇಳುವುದಲ್ಲ, ನಮ್ಮ ಮುಂದಿನ ಜನರೇಷನ್ಗೆ ಹೇಳೋದು, ಯಾರು ತಪ್ಪು ಭಾವಿಸಿಕೊಳ್ಬೇಡ. ಹಾಗೆ ಬಹಳಷ್ಟು ಶ್ರದ್ಧೆಯಿಂದ ಯಾವುದೇ ಮದುವೆ ಮುಂಜಿ ಮೊದಲಾದಂತಹ ಕಾರ್ಯಕ್ರಮಗಳಾದರೂ ಕೂಡ ಸಂತೋಷದಲ್ಲಿ ಭಾಗಿಯಾಗಬಹುದು. ಆದರೆ ಶ್ರಾದ್ದಾದಿ ಕರ್ಮಗಳು ಶ್ರದ್ಧೆಯಿಂದ ಮಾಡಿದರೆ ಮಾತ್ರ ಗತಿಸಿರುವಂತಹ ಆತ್ಮಕ್ಕೆ ಸರಿಯಾದಂತಹ ಮೋಕ್ಷ ದೊರಕ್ತದೆ ಅಂತ ಹೇಳುವುದು ಹಿರಿಯರು ಹಾಗೂ ಮಾರ್ಗದರ್ಶಕರು ಹಾಗೂ ಪುರೋಹಿತರು ಅಲ್ಲದ ಭಟ್ಟಮ್ಮ. ಹಾಗೆ ಮುಂದುವರಿದಂತಹ ದಿನಗಳಲ್ಲಿ ಮಕ್ಕಳಿಗೆ, ಸಹೋದರರಿಗೆ ಹಾಗೂ ಸಹೋದರಿಯರಿಗೆ ಅಮ್ಮನ ಜಾಗವನ್ನು ತುಂಬಿಸುವುದಕ್ಕೆ ಹಿರಿಯರಾದಂತಹ ಕುಸುಮಕ್ಕ ಇದ್ದಾರೆ. ಜಾಗವನ್ನು ತುಂಬಿಸುವುದಷ್ಟೇ ಹೊರತು ಅಮ್ಮನಾಗುವುದಕ್ಕೆ ಸಾಧ್ಯ ಇಲ್ಲ ಹಿರಿಯ ಸಹೋದರಿ. ಹಾಗೆ ತಮ್ಮಂದಿರಿಗೆ ಅಣ್ಣಂದಿರಾಗಿ ಶಂಕರಣ್ಣ ಇದ್ದಾರೆ. ಇದೇ ಮನೆಯಲ್ಲಿ ಹುಟ್ಟಿ ಬೆಳೆದಂತಹ ಮನೆಯಲ್ಲಿ, ಸಮಾಜದಲ್ಲಿ ಒಂದೇ ಮನೆಯಲ್ಲಿ ಇದ್ದಂತಹ ಅಣ್ಣ ತಮ್ಮಂದರು ಬಹಳಷ್ಟು ಕಚ್ಚಾಡಿಕೊಂಡು ಕತ್ತಿ ದೊಣ್ಣೆಯಲ್ಲಿ ಪೆಟ್ಟು ಮಾಡುವುದನ್ನು ಕೂಡ ನೋಡಿದಂತಹ ನಾವು ಈ ಮನೆಯಲ್ಲಿ ಬಹಳಷ್ಟು ಸಹೋದರಿಯ ಭಾವದಿಂದ ಅಣ್ಣ ತಮ್ಮಂದಿರು ಬಹಳ ಚೆನ್ನಾಗಿ, ಹಾಗೆ ಬಂದಂಥ ಅತ್ತಿಗೆ ಇರ್ಬೋದು, ಅಕ್ಕಂದಿರು ಇರ್ಬೋದು, ಬಹಳ ಚೆನ್ನಾಗಿ ಸಂಸಾರವನ್ನು ನಾವು ಹೇಗೆ ಇವರು ಮಾದರಿ ನಿಡುವಜೆ ಎಂಬಂತಹ ಮನೆ ಊರಿನವರಿಗೆ ಮಾದರಿಯಾಗಿರಬೇಕು. ಈಗ ನಮ್ಮದ್ದಾದಂತಹ ಯಾವುದೇ ದೊಡ್ಡ ದೊಡ್ಡ ಗುರುಕುಲಗಳಿರ್ಬೋದು, ಮತ್ತೊಂದಿರ್ಬೋದು, ಆದರೆ ನಮ್ಮ ಜೀವನದ ದಾರಿಯನ್ನು ನಾವೇ ಕಂಡುಕೊಳ್ಳಬೇಕು, ಅದು ಹೇಗೆ ನಡೆಯಬೇಕು ಎಂಬುದಾಗಿ ಇವರೇ ಒಂದು ಸಮಾಜಕ್ಕೆ ಆದರ್ಶಪ್ರಾಯರು ಅಂತ ಹೇಳಿ ಅವರ ತಮ್ಮನಾಗಿರಲ್ಲ. ನನಗೆ ಕರೆಯುವುದಕ್ಕೆ ಅಣ್ಣ ಅಂತ ಬೇರೆ ಯಾರೂ ಇಲ್ಲ, ಶಂಕರಣ್ಣನೇ ಇರು. ಆದ್ದರಿಂದ ಹೇಳೋದು ನಾನು ತುಂಬ ಮನಸ್ಸಿನಿಂದ ಅಣ್ಣ ಅತ್ತಿಗೆ ಅಂತ ಕರೆಯುವುದು ಇವರನ್ನು. ಹಾಗೆ ತಮ್ಮಂದಿರನ್ನು ಕೂಡ ಈ ಮನೆಯಲ್ಲಿ ತಂದೆ ತಾಯಿ ಇಲ್ಲದಂತಹ ಆ ಒಂದು ದುಃಖವನ್ನು ಅಣ್ಣನಾಗಿ ಶಂಕರಣ್ಣ ಮತ್ತೆ ಅತ್ತಿಗೆ ನಡೆಸಿಕೊಂಡು ಅವರು ಇರುವಷ್ಟು ಸಮಯ ತಮ್ಮಂದಿರಿಗೆ ಯಾವುದೇ ರೀತಿಯಾದಂತಹ ತಂದೆ ತಾಯಿಯ ಅಗಲುವಿಕೆಯ ನೋವನ್ನು ಕೊಡಬಾರದು. ಅವರು ಖಂಡಿತ ಕೊಡುವುದಿಲ್ಲ, ಆದರೆ ಕೊಡಬಾರದು. ಅವರಿಗೆ ಆ ಜವಾಬ್ದಾರಿ ಇದೆ, ತಂದೆಯ ಸ್ಥಾನದ ಜವಾಬ್ದಾರಿ ಇದೆ. ಜ್ಯೇಷ್ಠ ಭ್ರಾತೃ ಪಿತೃ ಸಮಾನ ಎಂಬುದಾಗಿ ಸಂಸ್ಕೃತದಲ್ಲಿ ಒಂದು ಶ್ಲೋಕ ಇದೆ. ಅಗಲಿದಂತಹ ತಂದೆ ತಿಮ್ಮಣ್ಣ ಭಟ್ರ ಸ್ಥಾನವನ್ನು ಶಂಕರಣ್ಣ ತುಂಬುತ್ತಾರೆ. ಹಾಗೆ ಅಮ್ಮನ ಸ್ಥಾನವನ್ನು ಕುಸುಮಕ್ಕ ತುಂಬುತ್ತಾರೆ. ಅಮ್ಮನಾಗುವುದಕ್ಕೆ ಸಾಧ್ಯ ಇಲ್ಲದಿದ್ದರೂ ಕೂಡ ಆ ಒಂದು ದುಃಖದ ಇದನ್ನು ಖಂಡಿತವಾಗಿ ಮೀರುವುದಕ್ಕೆ ಕುಸುಮಕ್ಕ ಖಂಡಿತ ಪ್ರಯತ್ನ ಮಾಡಿಯಾರು. ಅವರಿಗೆ ತಮ್ಮ ತಂಗಿಯಂದಿರ ಮೇಲೆ ಮೋಹ ಅಗಾಧವಾಗಿದೆ. ಆದ್ದರಿಂದ ನಾವೆಲ್ಲರೂ ಈ ಒಂದು ಪುಣ್ಯಕಾಲದಲ್ಲಿ ನೆನೆಸಿಕೊಳ್ಳಬೇಕಾದದ್ದು ಸಮಾಜಕ್ಕೆ ಆದರ್ಶಪ್ರಾಯವಾಗಿರುವಂತಹ ಈ ನೀಡುವ ಮನೆಯನ್ನು ಎಲ್ಲ ಅಣ್ಣ ತಮ್ಮಂದಿರು ಕೂಡ ಜೀವನ ಇರುವಷ್ಟು ಸಮಯ ಇದೇ ಮನೆಯಲ್ಲಿ ಬಹಳಷ್ಟು ನೆಮ್ಮದಿಯಿಂದ ಬಂದು ಹೋಗುತ್ತಾ ತಮ್ಮದಾದಂತಹ ವೃತ್ತಿಪರವಾದಂಥ ಯಾವುದೇ ಕರ್ಮಗಳಿರ್ಬೋದು, ಕಾರ್ಯಗಳಿರ್ಬೋದು, ಹೊರದೇಶದಲ್ಲಿ ಹೋಗುವುದೋ ಬೆಂಗಳೂರಿನಲ್ಲಿರೋದು ಎಲ್ಲ ಅವರವರ ಕಾರ್ಯವನ್ನು ಮುಗಿದು ಯಾವುದೇ ಒಂದು ನಮ್ಮ ಕುಟುಂಬ ಅಂತ ಬಂದಾಗ ಇದೇ ಮನೆಯಲ್ಲಿ ಬಂದು ತುಂಬ ಸಂಸಾರದಿಂದ ಚಂದವಾಗಿ ಜೀವನವನ್ನು ಯಾವ ದೇವರು ಕೊಟ್ಟಂತಹ ನಮ್ಮ ಎಲ್ಲಿವರೆಗೆ ನಮ್ಮ ಆಯುಷ್ಯ ಇರ್ತದೋ ಅಷ್ಟು ಆಯುಷ್ಯನಲ್ಲಿ ಈ ಮನೆ ನಗು ನಗುತ್ತಾ ಚೆನ್ನಾಗಿ ಯಾವುದೇ ರೀತಿಯಾದಂತಹ ಮನ ಕಷಾಯಗಳು ಭೇದಗಳು ಇಲ್ಲದೆ ಹಿರಿಯರಾದಂತಹ ಮನೆಗೆ ಈಗ ಯಜಮಾನರು ಅಂದರೆ ಈ ಕುಟುಂಬದ ಮನೆಯ ಯಜಮಾನರು ಹಿರಿಯವರು ಸದಾಶಿವ ಭಟ್ರು, ಸದಾಶಿವ ಪಟ್ಟಿ, ಹಾಗೆ ಮಾವನಾಗಿ ಚಿಕ್ಕಮ್ಮನ ಸಹೋದರ ಸಹೋದರಿಯರ ಪೈಕಿಯಲ್ಲಿ ಶೇಖರ ಮಾವ ಇದ್ದಾರೆ. ಇವರಿಗೆ ಮಾರ್ಗದರ್ಶನವನ್ನು ಮಾಡುತ್ತಾ, ಯಾಕಂದ್ರೆ ಜವಾಬ್ದಾರಿ ಜಾಸ್ತಿ ನಿಮ್ಮ ಮೇಲೆ ಕೂಡ ಇದೆ. ಒಂದು ವೇಳೆ ಈಗಿನ ಸಮಾಜದ ಈಗಿನ ಇದರ ಪರಿಸ್ಥಿತಿಯ ಪ್ರಕಾರ ಏನಾದರೂ ಹೆಚ್ಚು ಕಡಿಮೆಯಾಗಿ ಮನ ಕಷಾಯಗಳು ಬಂದರೆ ನೀವು ಸರಿಯಾದ ಜಾಗದಲ್ಲಿ ನಿಂತು ಮಾರ್ಗದರ್ಶನವನ್ನು ಮಾಡಿ ಈ ಸಂಸಾರವನ್ನು ಮುಂದುವರಿಸುವಂತಹ ಜವಾಬ್ದಾರಿ ಜೊತೆಗೆ ಅಥವಾ ಮಾವನಿಗೆ ಕೂಡ ನಿಮ್ಮ ಜವಾಬ್ದಾರಿ ಇದೆ ಅಂತ ಹೇಳುತ್ತಾ, ನೆರೆದಂತಹ ನಿಮಗೆಲ್ಲ ಪ್ರಾಯದಲ್ಲಿ ಬಹಳಷ್ಟು ಸಣ್ಣ ಇರ್ಬೋದು, ಮಾತನಾಡುವಂತಹ ಒಂದು ಚಟ ಇದ್ದ ಕಾರಣ ಮಾತಾಡಿದೆ ಅಷ್ಟೇ. ಬಹಳಷ್ಟು ಆಸೆ ಇತ್ತು, ಹಾಗಾದ ಕಾರಣ ಏನಾದರೂ ನಾನು ಮಾತಾಡಿದ್ದಲ್ಲಿ ತಪ್ಪುಗಳಿದ್ದರೆ ಹಂಸಕ್ಷೀರ ನ್ಯಾಯದ ಹಾಗೆ ಬೇಕಾದ್ದನ್ನು ಮಾತ್ರ ತೆಕ್ಕೊಂಡು ಬೇಡದೇ ಇದ್ದದ್ದನ್ನು ಬಿಟ್ಟು ಮುಂದೆ ನಡೆಯುವಂಥ ಎಲ್ಲ ಕಾರ್ಯಗಳಲ್ಲಿ ನಾವೆಲ್ಲರೂ ಭಾಗಿಯಾಗೋಣ ಎಂಬುದಾಗಿ ಹೇಳುತ್ತಾ, ಪರಮಾತ್ಮನಾದಂತಹ ಗದಾಧರ ಮಹಾವಿಷ್ಣು ಶ್ರೀಮನ್ನಾರಾಯಣನಿಗೆ ಕೈಯನ್ನು ಮುಗಿಯುತ್ತಾ ನನ್ನ ಎರಡು ಮಾತುಗಳನ್ನು ಕೊನೆಗೊಳಿಸುತ್ತಾನೆ. ಸರ್ವಂ ಜಗಮಯಂ ಬ್ರಹ್ಮ.